ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಎಷ್ಟೋ ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ವಿ. ನಾವು ಬಂದಾಗ ಹೋಟ್ಲ್ ಓಪನ್ ಇರ್ತಿಲ್ಲ, ಹೋಟ್ಲ್ ಓಪನ್ ಆಗಿ ಬಂದಾಗ ಇಡ್ಲಿ ಸಿಗ್ತಿರ್ಲಿಲ್ಲ. ನಾವು ಅವ್ರ ತಂದೆ ಇರೋ ಕಾಲದಿಂದನೂ ಟ್ರೈ ಮಾಡ್ತಾನೆ ಇದ್ರಿ. ಆ್ಯಕ್ಚುಲಿ ಫಸ್ಟ್ ಮಾಡೋಂಗಿದ್ರೆ ನಮ್ಮ ಚಾನಲಲ್ಲೇ ಬರಬೇಕಾಗಿತ್ತು. ಅದಾದಮೇಲೆ ತುಂಬ ಜನ ಕ್ರಿಯೇಟರ್ಸ್ ಬಂದು ಈ ಜಾಗನ ಕವರ್ ಮಾಡಿದ್ದಾರೆ. ಶಿವಪ್ಪ ಹೋಟ್ಲ್ ಅಂತ ಬೋರ್ಡ್ ಇಲ್ಲ, ಏನಿಲ್ಲ, ಬಟ್ ಜನ ಮಾತ್ರ ಸಾಗರ ಬಂದು ಹೋಗ್ತಾನೆ ಇರ್ತಾರೆ, ಕಾದು ತಿಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಇಡ್ಲಿ ಮತ್ತು ಇನ್ನೇನು ಸಿಗುತ್ತೆ? ಇಡ್ಲಿ ಸಿಗುತ್ತೆ, ರೈಸ್ ಬಾತ್ ಸಿಗುತ್ತೆ, ವಡೆ ಸಿಗ್ತಾ ಇದೆ. ಈಗ ನಾನು ನೋಡ್ದಂಗೆ, ನಾನು ಈಗ ನೋಡಿದಾಗ ಇಡ್ಲಿ ಬೇಯಿಸೋದ್ರು ಅಷ್ಟು ದೊಡ್ಡ ಪಾತ್ರೆಯಲ್ಲಿ ಇಡ್ಲಿ ಬೇಯಿಸೋದು ನಾನು ಇದೇ ಜಾಗದಲ್ಲಿ ನೋಡಿದ್ದು ನಾನು. ಎಲ್ಲ ಕಡೆ ಈಗೇನೋ ಸ್ಕ್ವೇರಲ್ಲಿ ಬಂದು ಈ ಥರ ಎಳೆದು ಇದು ಮಾಡ್ತಾ ಇದ್ದಾರೆ. ಈಗಲೂ ಸಹ ರೌಂಡು ಬಟ್ಟೆ ಹಾಕಿ ಆ ದೊಡ್ಡ ಇಡ್ಲಿ ಪಾತ್ರೆನಲ್ಲಿ ಬೇಯಿಸುವಂಥ ಒಂದು ಇಡ್ಲಿಗಳು ಸಖತ್ ಸಾಫ್ಟ್ ಆಗಿರುತ್ತೆ. ನಾವು ಒಂದು 2-3 ಸರಿ ತಿಂದ್ಬಿಟ್ಟು ಹೋಗಿದ್ವಿ, ಬಟ್ ವಿಡಿಯೋ ಅಂತ ಒಂದು ಟೈಮ್ ಪರ್ಮಿಷನ್ ಸಿಕ್ಕಿರಲಿಲ್ಲ. ಇದಾದಮೇಲೆ ಶಿವಪ್ಪ ಅವರು ಇವಾಗ ಇಲ್ಲ ಅವರು, ಸೊ ಅದಾದಮೇಲೆ ಈಗ ಅವ್ರ ಮಕ್ಕಳು ನಡೆಸ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಈಗ ಚಾನ್ಸ್ ಸಿಕ್ಕಿ ನಿಮಗೆ ಈ ವಿಡಿಯೋನ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು, ಜನ ನೋಡ್ಬಿಟ್ಟು ನಾನು ಪರ್ಮಿಷನ್ ಕೊಡ್ತಾರಲ್ಲ ಅಂದ್ಕೊಂಡೆ, ಆ ಕ್ರೌಡಲ್ಲಿ ಎಲ್ಲಿ ಚಾನ್ಸ್ ಸಿಗುತ್ತೋ ಇಲ್ಲ ಅಂತ. ಬಟ್ ಕೇಳಿದ ತಕ್ಷಣ ಮಾಡ್ಕೊಳ್ಳಿ ಸರ್ ಅಂತ ಬೇರೆ ಪರ್ಮಿಷನ್ ಕೊಟ್ಟರು ನಮಗೆ. ಸೊ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಣ್ಣ ನಮಸ್ತೆ. ಹೇಳಿ ಸರ್. ಅಣ್ಣ ಎಷ್ಟು ವರ್ಷದಿಂದ ಹೋಟ್ಲ್ ಓಪನ್ ಇದೆಯಣ್ಣ ಇದು? ಸರ್ ನಮ್ಮ ತಂದೆ ನಡೆಸ್ತಿದ್ರು. ಹೆಚ್ಚು ಕಮ್ಮಿ 40 ವರ್ಷ, 45 ವರ್ಷ, 50 ವರ್ಷನೇ ಆಗಿದೆ ಸರ್. ಓಕೆ. ನಮ್ಮ ತಾತ ನಮ್ಮ ತಂದೆ ನಡೆಸ್ತಿದ್ರು. ಓಕೆ. ಹೇಳಿ ಸರ್. ಇಡ್ಲಿ ಒಂದೇ ಮಾಡ್ತೀವಿ ಸರ್. ನಮ್ಮ ತಂದೆ ಇದ್ದಾಗ ಓಕೆ 2 ಕವರ್ ಎತ್ಕೊಂಡು ಹೇಳಿ. ಈಗ ನಮ್ಮ ತಂದೆ ತಿರೋದ್ಮೇಲೆ ನಾವೇ ಬೆಂಗಳೂರಲ್ಲಿ ಇರೋದು ನಾವು. ನಮ್ಮ ತಂದೆ ತಿರೋದ್ಮೇಲೆ ನಡೆಸ್ತಾ ಇದ್ದೀವಿ. ಸೂಪರ್ ಸರ್. ಕಂಟಿನ್ಯೂ ಮಾಡಬೇಕನ್ನೋ ಉದ್ದೇಶ ನಡೆಸ್ತಾ ಇದ್ದೀವಿ. ಸೂಪರ್ ಸರ್. ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರಾ ಸರ್ ಇಡ್ಲಿ ಕೊಡಕ್ಕೆ? 7 ಓಪನ್ ಆಗುತ್ತೆ, 12 ಗಂಟೆ ಇರುತ್ತೆ ಸರ್. 12 ಗಂಟೆ ತನಕ ಇರುತ್ತೆ. ತಂದೆ ತಾಯಿ ಇಬ್ಬರೇ ನಡೆಸ್ತಿದ್ದು. ಓಕೆ. ಈಗ ನಾವು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಕರೋನಾ ಟೈಮಲ್ಲಿ ಬಂದದಕ್ಕೆ ಕಲ್ತಿದ್ದೀವಿ ಅಷ್ಟೇ. ಓಕೆ. ಈಗ ನಾವು ರೈಸ್ ಬಾತು ವಡೆಯೆಲ್ಲ ನಾವು ಮಾಡ್ಕೊಂತ ಇರೋದು. ಏನು ವಿಶೇಷ ಸರ್ ಇಡ್ಲಿಯಲ್ಲಿ ನಿಮಗೆ? ಸರ್ ಇಡ್ಲಿನೇ ಸ್ಪೆಷಲ್ ಸರ್ ಇಲ್ಲಿ. ಬೆಣ್ಣೆ ಇಡ್ಲಿ ಸ್ಪೆಷಲ್ ಇಲ್ಲಿ. ನೀವು ಏನಾದ್ರು ಜನಗಳನ್ನ ಕೇಳಬೇಕು ಏನಾರು. ಇಲ್ಲ ನೋಡಿದೆ ಕ್ಯೂ ಎಲ್ಲ ತುಂಬಾ ಜನ ನಿಂತ್ಕೊಂಡಿದ್ದಾರೆ, ಕಾಯ್ಕೊಂಡಿರ್ತಾರೆ ಅಂದ್ರೆ ಹಾಗೆ. ಭಾನುವಾರ ತುಂಬಾ ಕಷ್ಟ ಆಗುತ್ತೆ. ಹಾಂ ಇವತ್ತೇನು ರಶ್ ಇಲ್ಲ. ಓಕೆ. ಭಾನುವಾರ ಅಮಾವಾಸ್ಯೆ ತುಂಬಾ ರಶ್ ಇರುತ್ತೆ. ತುಂಬಾ ರಶ್ ಇದೆ. ಈಗಲೇ ನಿಂತ್ಕೊಳ್ಳೋಕೆ ತಗೊಳಕ್ಕೆ ಕಷ್ಟ ಬೀಳ್ತಾ ಇದ್ದೀವಿ. 200 ಕ್ರೌಡ್ ಇರ್ತಾರೆ. ನಮ್ಮ ತಂದೆಯವ್ರ ಆಶೀರ್ವಾದ. ಅವ್ರು ಇಬ್ಬರೇ ಮಾಡ್ತಿರೋದು, ನಮ್ಮ ತಂದೆ ಇಬ್ಬರೇ ಮಾಡ್ತಿದ್ದು. ಓಕೆ 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 ಒಳ್ಳೇದಾಗಲಿ ಸರ್. ಹಾಂ ನಾವಂದ್ರೆ ಈಗ ನಂದು ಫ್ಲವರ್ ಡೆಕೋರೇಷನ್ ಕೆಲಸ ಬೆಂಗಳೂರಲ್ಲಿ. ಹೌದು. ಒಂದು ಎಷ್ಟು ಇಡ್ಲಿ ಮಾಡ್ಬೋದು ಸರ್ ಸಂಡೇ ಆದರೆ ನೀವು? ಸರ್ ನಾವು ಲೆಕ್ಕ ಇಲ್ಲ ಸರ್. ಅಕ್ಕಿ ಇಟ್ಟಿರೋವರೆಗೂ ಮಾಡ್ತಾನೆ ಇರ್ತೀವಿ. ಸಂಡೇ ಜಾಸ್ತಿ ಮಾಡ್ತೀವಿ. ನಾರ್ಮಲ್ ಡೇಸ್ ಎಲ್ಲ ರೆಗ್ಯುಲರ್ ಏನಿದೆ ಅಷ್ಟೇ ಸರ್. ಒಂದು ಒಬ್ಬಕ್ಕೆ ಎಷ್ಟು ಬರುತ್ತೆ ಇಡ್ಲಿ? ಅದು 12 ಪ್ಲೇಟ್ ಬರುತ್ತೆ ಸರ್. 104 ಇಡ್ಲಿ ಬರುತ್ತೆ ಸರ್. 104 ಇಡ್ಲಿ ಒಂದು ಒಬ್ಬರಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಟೋಕನ್ ನಂಬರ್ 20 ಬರೋ ತನಕ ಅರ್ಧ ಗಂಟೆ ಆಗೋಯ್ತು. ಸೊ ಬಿಸಿ ಇಡ್ಲಿ ರೈಸ್ ಬಾತ್ ನಾನು ಹಾಕ್ಸಿ ಇಟ್ಕೊಂಡಿದ್ದೆ. ಒಂದು 15 ನಿಮಿಷ ವೇಟ್ ಮಾಡಿದೆ ಟೋಕನ್ ನಂಬರ್ ಬರೋ ತನಕ. ಸತ್ಯ ಬೆಣ್ಣೆ ಹಾಕ್ಕೊಟ್ಟಿದ್ದಾರೆ ಚಟ್ನಿ ಜೊತೆ. 8 ಇಡ್ಲಿ ನಿನಗಿದು, ನನಗೆ ರೈಸ್ ಬಾತು. ಬೇಗ ಟೇಸ್ಟ್ ಮಾಡೋಣ. ಕೊನೆಗೂ ಹರಸಾಹಸ ಪಟ್ಟು ಕೇವಲ್ ನಿಂತ್ಕೊಂಡು, ನಾನೇನೋ ಯೂಟ್ಯೂಬರು, ಸೊ ಬೇಗ ಕೊಡಿ ಸರ್ ಅಂತ ಕೇಳಿದ್ರು ಇಲ್ಲ, ನಾನು ಟೋಕನ್ ನಂಬರ್ ಬಂದಾಗೆ ಕೊಟ್ಟಿದ್ದವರು. ಸೊ ಯಾಕಂದರೆ ಜನ ಇರ್ತಾರೆ, ಸುಮ್ಮನೆ ಗಲಾಟೆ ಮಾಡ್ತಾರೆ, ಬೇಡ ನಾನು ಅದಕ್ಕೆ ಕೇವಲ್ ನಿಂತ್ಕೊಂಡು ತೊಗೊಂಬಂದೆ. ಸತ್ಯ ಹಂಗಿದೆ, ನೋಡೋಕ್ಕೇ ಅದ್ಭುತ ಇದು. ಸೊ ಇಲ್ಲಿ ಬೆಣ್ಣೆ ಕೊಟ್ಟಿರ್ತಾರೆ, ಮೃದುವಾದ ಇಡ್ಲಿಗಳು. ಕ್ಲೋಸಪ್ಪಲ್ಲಿ ನೋಡಿ ಯಾವ ಥರ ಇದೆ. ಬೆಣ್ಣೆ ತಗೊಂಡು ಸಾಧ್ಯ ಆದಷ್ಟು ಎಲ್ಲ ಕಡೆ ಉಜ್ಬಿಡೋಣ. ಇಲ್ಲಿ ಮೇನ್ ಏನು ಗೊತ್ತಾ ಸೋಮ್? ಚಟ್ನಿನೇ. ತಗೋ ನೀನು ಸ್ವಲ್ಪ ಮುರ್ಕೋ. ಸೊ ನಾನು ಅಷ್ಟೇ ಇಡ್ಲಿ ಏನು 3 ಇದ್ರಲ್ಲಿ ಆಗ್ತಾಯಿದ್ರು ನೋಡಿದೆ. ಹೌದು. ಚಟ್ನಿ ಜೊತೆಯಲ್ಲಿ ಇಡ್ಲಿನೂ ಅಷ್ಟೇ. ಹೌದು, ಮೃದುವಾದ ಇಡ್ಲಿ. ನೀನು ಪಲಾವ್ ಯಾವ ಥರ ಇದೆ ಹೇಳ್ಬಿಡು. ಪಲಾವ್ ಅಲ್ಲ, ರೈಸ್ ಬಾತು, ಟೊಮೆಟೊ ಬಾತು, ಬಟಾಣಿ, ಕ್ಯಾರೆಟು, ಟೊಮೆಟೊ,
ಸಿಕ್ಕಾಪಟ್ಟೆ ಹಲಸಂದಿ ಕಾಳು ಎಲ್ಲ ಸಿಕ್ಕಾಪಟ್ಟೆ ಹಾಕಿದ್ದಾರೆ. ಬರೀ ಇಡ್ಲಿ ಮತ್ತು ವಡೆ ಮಾತ್ರನೇ ಅಂತ ಸಿಗ್ತಿದ್ದು, ಮಕ್ಕಳು ಬಂದಮೇಲೆ ಇರಲಿ ಅಂತಲೂ ಒಂದು ರೈಸ್ ಬಾತ್ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಹಸ್ಕೊಂಡಿರೋರಿಗೆ ರೈಸ್ ಬಾತ್ ತಿನ್ಬಿಡ್ಬೋದು ಹೌದು, ಫಾಸ್ಟಾಗಿ, ಇಲ್ಲಾಂದರೆ ಇಡ್ಲಿ ಕಾಯೋಕ್ಕಾಗಲ್ಲ ಅಂತ. ಆಗಲ್ಲ. ಹೌದು, ಒಳ್ಳೆ ರೈಸ್ ಬಾತ್. ಹೌದು, ಇದು ನೋಡು, ರೈಸ್ ಕ್ವಾಲಿಟಿ ಆಗಿರ್ಬೋದು, ಮಸಾಲೆ ಪಕ್ಕ ಒಳ್ಳೆ ಟೊಮೆಟೊ ಬಾತ್ ಇದು, ಚೆನ್ನಾಗಿದೆ ರೈಸ್. ಒಳ್ಳೆ ಮಸಾಲೆ ಹ್ಞೂ ಭರಿತವಾದ ಒಂದು ರೈಸ್ ಬಾತ್ ಇದು. ತರಕಾರಿನ ಯಥೇಚ್ಛವಾಗಿ ಹಾಕಿದ್ದಾರೆ, ಚೆನ್ನಾಗಿದೆ. ಮೇನ್ ಇವ್ರದ್ದು ಚಟ್ನಿನೇ ಸಕ್ಕ ಚಟ್ನಿ, ಒಳ್ಳೆ ಖಾರ, ಒಳ್ಳೆ ಫ್ಲೇವರು. ಇಡ್ಲಿಗಂತೂ ಹೇಳಿ ಮಾಡಿಸಿರುವಂಥ ಒಂದು ಕಾಂಬಿನೇಷನು. ಇನ್ನೊಂದು ಬಜೆಟ್ ಫ್ರೆಂಡ್ಲಿ. ಈ ಹಾಫ್ ರೈಸ್ 30 ರೂಪಾಯಿ, 8 ಇಡ್ಲಿಗೆ 50 ರೂಪಾಯಿ ಕೊಡಿ. 8 ಇಡ್ಲಿಗೆ 50 ರೂಪಾಯಿ. ಬೆಣ್ಣೆ ಚಟ್ನಿ ಎಷ್ಟು ಬೇಕೋ ಅಷ್ಟೆಲ್ಲ ಇಟ್ಬಿಟ್ಟಿರ್ತಾರೆ, ಹಾಕ್ಕೊಬೋದು. ನಾವಿಲ್ಲಿ ಪಾಂಡವಪುರದ ದೇವಸ್ಥಾನಕ್ಕೆ ಬರ್ತೀವಿ, ಉಕ್ಕಡ ಮಾರಿಯಮ್ಮ ದೇವಸ್ಥಾನಕ್ಕೆ. ಆ ಕಡೆ ಬಂದಾಗೆಲ್ಲ ಸುಮಾರು ಸರಿ ತಿಂದಿದ್ವಿ, ಬಟ್ ವಿಡಿಯೋಗೆ ಪರ್ಮಿಷನ್ ಆಗಿರಲಿಲ್ಲ, ಕಾಲ ಕೂಡ ಬಂದಿಲ್ಲ, ನಾನಾ ರೀತಿಯಾದ ಒಂದು ರೀಸನ್ಸ್ ಇತ್ತು. ಸೊ ಮಾಡಿದರೆ ನಾವೇ ಫಸ್ಟ್ ಮಾಡಬೇಕಿತ್ತು. ಸೊ ಅದಾದಮೇಲೆ ತುಂಬ ಜನ ಬಂದು ಮಾಡಿದ್ದಾರೆ. ಸೊ ಚಿರಪರಿಚಯ ತುಂಬ ಹೇಳೋ ಅವಶ್ಯಕತೆ ಇಲ್ಲ. ಈ ಇಡ್ಲಿ ಚಟ್ನಿ ಬಗ್ಗೆ ರಿವ್ಯೂ ಮಾಡೋಷ್ಟು ದೊಡ್ಡವರಲ್ಲ. ಸೊ ಅದ್ಭುತವಾದ ಒಂದು ಜಾಗ, ಬನ್ನಿ, ಟೋಕನ್ ತೊಗೊಳ್ಳಿ, ತಾಳ್ಮೆಯಿಂದ ಕಾಯಿರಿ. ಇಲ್ಲ ಅರ್ಜೆಂಟ್ ಆಗಿದ್ರೆ ಅಂದರೆ ರೈಸ್ ಬಾತ್ ತೊಗೊಳ್ಳಿ, ಮೋಸ ಇಲ್ಲ. ರೈಸ್ ಬಾತ್ ತಿನ್ಬಿಟ್ಟು ಆರಾಮಾಗಿ ಹೋಗ್ಬೋದು. ಒಂದು ಸರಿಗೆ ಎಷ್ಟು ಇಡ್ಲಿ ಬರುತ್ತೆ ಅಂತ ಹೇಳಿ? 120 ಇಡ್ಲಿನ, 104 ಇಡ್ಲಿನ 12.5 ಪ್ಲೇಟ್ ಹೇಳಿದ್ರು. ಅಂದರೆ ಒಂದು 100. ಹಾಂ, ಅದು 8 ಅಂದರೆ 8, 80, 8, 16, 106 ಇಡ್ಲಿ. 106 ಇಡ್ಲಿ ಬರುತ್ತೆ. 106 + 4, 110 ಇಡ್ಲಿ. ಸೊ ಕಾಯಲೇಬೇಕು, ಇಡ್ಲಿ ಪ್ರಾಸೆಸ್ ಅಷ್ಟೇ. ಜನಾಲ್ ಇಡ್ಲಿ ಬೇಯಿಸೋಕೆ ಬಿಡ್ತಾ ಇದ್ದೀನಿ. ಹೌದು, ಅಣ್ಣ ಇದು ಸ್ಟೀಮ್ನಲ್ಲಿ ಬೇಯೋವಂಥ, ಅಂದರೆ ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಸ್ಟೀಮ್ನಿಂದ ಪಾಸ್ ಆಗೋವಂಥ ಒಂದು ಪ್ರೆಷರ್ನಲ್ಲಿ ಬೇಯೋವಂಥದ್ದಲ್ಲ. ಇದು ಪ್ರಾಪರ್ ಸ್ಟವ್ ಮೇಲೆ ಇಡ್ಲಿ ಪಾತ್ರೆಗಳಲ್ಲಿ ಬೇಯಿಸ್ತಾರೆ. ಸೊ ಟೈಮ್ ತಗೊಳ್ಳುತ್ತೆ. ಸೊ ತಾಳ್ಮೆ ಇದ್ದರೆ ಕಾದ್ಕೊಂಡು ತಿನ್ನಿ, ತೃಪ್ತಿ ಕೊಡುವಂಥ ಒಂದು ಜಾಗ ಇದು. ಕಮ್ಮಿ ಮಾಡೋಣ. ಒಳ್ಳೆ ಚಟ್ನಿ ತಿಂದಂದ್ರೆ ಖಾರವಾಗಿ ನೀರು ಕೇಳ್ತಲ್ಲ. ಸೂಪರ್ ಆಗಿತ್ತು, ಫ್ಲೇವರ್ಫುಲ್ ಚಟ್ನಿ, ಸೂಪರ್ ಸಾಫ್ಟ್ ಇಡ್ಲಿ. ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ. ಪಾಂಡವಪುರ 11 ಗಂಟೆ ಆಯಿತು. ಸೊ ಕ್ಲೋಸಿಂಗು ಲಾಸ್ಟಲ್ಲಿ. ಸೊ 7ರಿಂದ 11 ಗಂಟೆ ಅಷ್ಟೇ ಆಟ. ಇಲ್ಲಿ ಬಂದು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ಬಿಡ್ಬೇಕಷ್ಟೇ. ಅಕಸ್ಮಾತ್ ನೀವು ಆಲ್ರೆಡಿ ವಿಸಿಟ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಹಾರ್ಟ್ ಸಿಂಬಲ್ ಹಾಕಿ, ನಮ್ಗೆ ಅರ್ಥ ಆಗುತ್ತೆ ನೀವು ಬಂದು ಹೋಗಿದ್ದೀರಾ ಅಂತ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮ ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.